ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಷಾ ಪ್ರಕಾಶ್. ಆ್ಯಸ್ ಎ ಗರ್ಲ್ ನಾನಂತೂ ಯಾವತ್ತೂ ಕ್ರಿಕೆಟ್ ಆಡಿಲ್ಲ, ಬಟ್ ನಂಗೆ ಅದ್ರ ಬಗ್ಗೆ ಇರೋ ಕ್ಯೂರಿಯಾಸಿಟಿ ಮಾತ್ರ ತುಂಬ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತಲೇ ನಾನು ಇವತ್ತು ಗ್ರೌಂಡಿಗೆ ಬಂದೀನಿ. ಹಾಗೆ ನಮ್ಮ ಜೊತೆ ಇದ್ದಾರೆ ಇವತ್ತು. ನಿಮ್ಮ ಹೆಸರು? ಮಾನಸಿಕೊಂಡ್ರಿ, ಕಲ್ಯಾಣಿ, ಕರಿಷ್ಮಾ, ತ್ರಿಷಾ, ತನಿಷಾ ಅಂತ, ಯಶಿಕಾ. ಓಕೆ, ಯಾವಾಗಿಂದ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರಾ? ನಾನು 5 years ಇದ್ದಾಗಿಂದ ಕ್ರಿಕೆಟ್ ಆಡ್ತಾ ಇದ್ದೀನಿ. 5 yearsಯಿಂದನೇ ಸ್ಟಾರ್ಟ್ ಮಾಡಿದ್ರಾ? ಸೊ ನೈಸ್. ನೀವು? ನಾನು ಸ್ಟಾರ್ಟ್ ಮಾಡಿದ್ದು 13 years, ಸೊ ಇಟ್ಸ್ ಬೀನ್ ಲೈಕ್ 4 to 5 years. 4 to 5 years. 2 yearsಯಿಂದ. ವಾವ್, ಗ್ರೇಟ್. 2 yearsಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು 10 years ಇದ್ದಾಗ. ವೆನ್ ಯು 10 years? ನಾನು ಶುರು ಮಾಡಿದ್ದು ವೆನ್ ಐ ವಾಸ್ 12 years, ಸೊ 2 years ಬ್ಯಾಕ್. 2 years ಬ್ಯಾಕ್. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಾ? ನನಗೆ ಆ್ಯಕ್ಚುಲಿ ಕ್ರಿಕೆಟ್ಗೆ ಹೋಗಬೇಕು, ಕ್ರಿಕೆಟ್ ಇಂಟ್ರೆಸ್ಟ್ ಅಂತ ಸ್ಟಾರ್ಟಿಂಗ್ ಏನಿರಲಿಲ್ಲ. ಸೊ ಒಂದು ಸ್ಕೂಲ್ ಸೇರಿಕೊಂಡಾಗ ಅಲ್ಲಿ ಕ್ರಿಕೆಟ್ಗೆ ಎಕ್ಸ್ಪೋಜರ್ ಚೆನ್ನಾಗಿತ್ತು. ನಾನು ಬೇರೆ ಸ್ಪೋರ್ಟ್ಸ್ ಎಲ್ಲ ಆಡಿದ್ದೆ, ಕ್ರಿಕೆಟ್ ಟ್ರೈ ಮಾಡಿರಲಿಲ್ಲ. ಸೊ ಅದಕ್ಕೆ ಟ್ರೈ ಮಾಡೋಣಂತ ಸೇರಿಕೊಂಡಿದ್ದು. ಅವಾಗ ನನಗೆ ಅದರಲ್ಲಿ ನಾನು ಬೆಳಿಬೋದು ಅಥವಾ ಅದ್ರಲ್ಲಿ ಇಂಟ್ರೆಸ್ಟ್ ನನಗೆ ಬಂತು, ಅದಕ್ಕೆ ಬೆಳ್ಕೊಂಡು. ವಾವ್, ದಟ್ಸ್ ಸೋ ಗ್ರೇಟ್. ಈ ಥರ ಇಂಟ್ರೆಸ್ಟು ಎಲ್ಲರಿಗೂ ಬರೋದಿಲ್ಲ. ಇವತ್ತಿನವರೆಗೂ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ? ಅಂದರೆ ನನ್ನ ಹೈಯೆಸ್ಟ್ ಸ್ಕೋರ್ ಬಂದು 154. 154. ದಟ್ಸ್ ಸೋ ಗ್ರೇಟ್. ಹಾಗಿದ್ರೆ ಎಷ್ಟು 100 ಹೊಡೆದಿರ್ಬೋದು? 6. 600. ವಾವ್, ಗ್ರೇಟ್. ಹಾಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಹೇಗಿದೆ ನಿಮಗೆ? ಯಾಕೆಂದರೆ ಇಷ್ಟು ವರ್ಷದಿಂದ ಆಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇವತ್ತಿನವರೆಗೂ ಹೇಗಿದೆ? ಫ್ಯಾಮಿಲಿ ಸ್ಟಾರ್ಟಿಂಗಿಂದನೇ ತುಂಬ ಸಪೋರ್ಟ್ ಮಾಡ್ತಿದ್ರು. ಲೈಕ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ ಗಲ್ಲಿ ಕ್ರಿಕೆಟ್ ವೇರ್ ಐ ಯೂಸ್ ಟು ಪ್ಲೇ ಇನ್ ಮೈ ಹೋಮ್ ಗ್ರೌಂಡ್, ಲೈಕ್ ಇನ್ ಮೈ ಹೋಮ್ streets and all. Okay. So from there my family asked me what do you want to pursue. So I was like, let me go to the sports field. So sports field ಅಂದರೆ ಕೇಳಿದ್ರು ಏನು ಬೇಕು ನಿನಗೆ. First interest was badminton. Then I was like, no need, let's go with cricket, let's try cricket. So allinda they were like from the starting of my, from the basic they started until now they are supporting me throughout my life. ನಿಮಗೆ ಬೌಲಿಂಗ್ ಅಂದರೆ ಇಷ್ಟನಾ, ಬ್ಯಾಟಿಂಗ್ ಅಂದರೆ ಇಷ್ಟನಾ? ಬೌಲಿಂಗ್ ಯಾಕೆ ಇಷ್ಟ? ಯಾಕಂದರೆ ನನಗೆ ಸ್ಪಿನ್ ಇಷ್ಟ. ಅದರಲ್ಲಿ ಸ್ಪಿನ್. ಬೇಸಿಕಲಿ ನೀವು ಬೌಲರ್. ಹಾಂ. ವಾವ್. ಸ್ಟೇಟ್ ಲೆವೆಲ್ ಆಡಿದ್ದೀರಾ? ಹಾಂ, ಲಾಸ್ಟ್ ಇಯರ್ ಅಂಡರ್ 15 ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ವಿ. ವಾವ್, ದಟ್ಸ್ ಸೋ ಗ್ರೇಟ್. ಹೇಗಿತ್ತು ಸೆಲೆಕ್ಷನ್? ಯಾ, ಇಟ್ ವಾಸ್ ಪ್ರಿಟಿ ಗುಡ್ ಆ್ಯಂಡ್ ಜಾಸ್ತಿ ಕಾಂಪಿಟೇಟರ್ಸ್ ಇರಲಿಲ್ಲ. ಸೊ ಐ ಥಾಟ್ ಕ್ರಿಕೆಟ್ ವಾಸ್ ಈಸಿ ಆ್ಯಂಡ್ ದೆನ್ ಇನ್ ಅಂಡರ್ 19 ಐ ಹ್ಯಾವ್ ಸೋ ಮೆನಿ ಕಾಂಪಿಟೇಟರ್ಸ್. ಓಕೆ. ಇವಾಗ ನಮ್ಮ ಅಣ್ಣ ಹೋಗ್ತಿದ್ದ ಕೋಚಿಂಗ್ಗೆ, ಅವಾಗ ನಮ್ಮ ಅವ್ರ ಕೋಚು ಸೇರ್ಕೋ ಅಂತ ಹೇಳಿದ್ರು. ನಮ್ಮ ಅಪ್ಪ ನನ್ನ ಸಣ್ಣಾಗಕ್ಕೆ ಅಂತ ಸೇರಿಸಿದ್ದು. ಆಮೇಲೆ ಒಂದು 2-3 years ಆಮೇಲೆ ನನಗೂ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಆಯಿತು. ಸೊ ಕ್ರಿಕೆಟ್ ಹೋಗ್ತಿದ್ರು, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ಇವತ್ತು ನೀವು ಆಡ್ತಾ ಇದ್ದೀರಾ. ದಟ್ಸ್ ಸೋ ಗ್ರೇಟ್. ಹಾಗಿದ್ರೆ ಫ್ಯಾಮಿಲಿ ಸಪೋರ್ಟ್ ಇದೇ ಇರುತ್ತೆ ನಿಮಗೆ? ಓಕೆ. ಬರ್ತಾ ಇರ್ತಾರೆ ಮ್ಯಾಚಸ್ಗೆಲ್ಲ? ನಾನು ಹಾಂ, ಬರ್ತಾರೆ. ಏನಂತಾರೆ ಮನೇಲಿ? ಚೆನ್ನಾಗಿ ಆಡು, ಮುಂದೆ ಆಡು. ಓಕೆ. ಹಾಗೆ ನಿಮ್ಮ ಫೇವ್ರೆಟ್ ಪ್ಲೇಯರ್ ಅಥವಾ ಯಾರಾದರೂ ಇದ್ದಾರೆ ಅಂತ ಅಂದರೆ? ನನಗೆ ಫೀಮೇಲಲ್ಲಿ ಎಲಿಸ್ ಪೆರಿ ತುಂಬ ಇಷ್ಟ. ಅಂದರೆ ಅವ್ರದ್ದು ಬೌಲಿಂಗ್ ಬ್ಯಾಟಿಂಗ್ ಎರಡೂ ಅದೇ ಹೆಂಗಿದೆ ಅಂದರೆ ಅವ್ರನ್ನ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳೋಕ್ಕೆ ಆಗಲ್ಲ. ಎರಡರಲ್ಲೂ ಈಕ್ವಲ್ ಆಗಿದೆ. ಶಿ ಸ್ಟ್ರಾಂಗ್, ಅದಕ್ಕೆ. ಓಕೆ. ನಿಮಗೂ ಆಲ್ರೌಂಡರ್ ಆಗೋ ಏನಾದ್ರು ಇಷ್ಟ ಇದೆಯಾ? ಬೌಲಿಂಗ್ ಆಲ್ರೌಂಡರ್ ಅಂತ. ವಾವ್, ಸೋ ನೈಸ್. ಐ ಹರ್ಡ್ ದಟ್ ನೀವು ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದೀರಾ ಅಂತ. ಹೌ ವಾಸ್ ದಟ್ ಫೀಲಿಂಗ್? ಅಂದರೆ ದಟ್ಸ್ ಲೈಕ್ ಅ ವೆರಿ ಪ್ರೌಡ್ ಫೀಲಿಂಗ್. ಅಂದರೆ ಕ್ರಿಕೆಟ್ ಶುರು ಮಾಡಿದಾಗಿಂದ ಇಂಡಿಯಾಗೆ ಆಡಬೇಕು, NCAಗೆ ಆಡಬೇಕು, ಸ್ಟೇಟ್ಗೆ ಆಡಬೇಕು ಅಂತ ಇರುತ್ತೆ. ಸೊ ಅದ್ರಲ್ಲಿ ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡಿದ್ದೀನಿ ಅಂತ ಖುಷಿ ಆಗ್ತಿದೆ. 350 ಪೀಪಲ್ ಅಷ್ಟೊಂದು ಜನದಲ್ಲಿ ನಾನೊಬ್ಳು ಆಗಿದ್ದೆ ಅಂತ ಖುಷಿ ಇದೆ. ಅದೇ, ಬಟ್ ಇಟ್ಸ್ ಅ ಲಾಂಗ್ ವೇ ಟು ಗೋ ಅಂತ. ಓಕೆ. ಕಾಂಪಿಟೇಷನ್ ಹೇಗಿತ್ತು? ಅಂದರೆ ತುಂಬ ಜನ ಹುಡುಗಿರು ಬಂದಿರ್ತಾರೆ, ಎಲ್ಲ ಬೇರೆ ಬೇರೆ ಸಿಟೀಸ್, ಬೇರೆ ಬೇರೆ ಸ್ಟೇಟ್ಸಿಂದ. ಎಲ್ಲರೂ ಹುಡುಗಿರು ಕ್ರಿಕೆಟಲ್ಲಿ ಆಡ್ತಿದ್ದಾರೆ ಅಂತ ಕೇಳೋಕ್ಕೆ, ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ನಮ್ಮಷ್ಟೇ ಕಾಂಪಿಟೇಟಿವ್ ಆಗೂ ಇದ್ದರು, ನಮ್ಗಿಂತ ಜಾಸ್ತಿ ಇರೋರು ಇದ್ದರು. ಸೊ ಅವ್ರನ್ನೆಲ್ಲ ಕಾಂಪೀಟ್ ಮಾಡ್ಕೊಂಡು ಹೋಗೋದೇ ಮುಂದೆ. ಓಕೆ, ಮೆನಿ ಮೋರ್ ಟು ಗೋ. ನೀವು ಸ್ಟೇಟ್ ಟೀಮ್ನ ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದೀರಾ? ಇಲ್ಲ, ನನಗೆ ಲಾಸ್ಟ್ ಇಯರ್ 12 years ಇತ್ತು, ಇವಾಗ 13. ಸೊ ಇವಾಗ ಸೆಲೆಕ್ಷನ್ಸ್ಗೂ. ಓ, ಹೌದಾ? ಹಾಗಿದ್ರೆ ಕಾಂಪಿಟೇಷನ್ ತುಂಬಾ ಇರುತ್ತೆ. ಹಾಂ. ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ಸ್? ತುಂಬಾ ಇದೆ. ಆ್ಯಸ್ ಎ ಗರ್ಲ್ ಕ್ರಿಕೆಟ್ ಆಡೋದು ಎಷ್ಟು ಟಫ್ ಅಥವಾ ಈಸಿನಾ ನಿಮ್ಮ ಪ್ರಕಾರ? ಇಸ್ ದಟ್ ಈಸಿ ಆರ್ ಟಫ್? No, like usually they tell like girls in a competition bandila, but I can see in 2 years they are so drastically changed. Now solpa ivag tough agtide game. Now girls are coming up, so many girls are coming up with playing cricket and all. So I think it's little bit slightly going high, and it's going to reach in 2-3 years, it's going to reach boys level also. Okay, ನಿಮ್ಮ ಫಸ್ಟ್ ಟೈಮ್ ಬ್ಯಾಟಿಂಗ್ ಅಥವಾ ಬಾಲ್ನ ಹಿಡಿದಾಗ ಹೇಗಿತ್ತು? ಅಂದರೆ ಫಸ್ಟ್ ಟೈಮ್ ಇದ್ದಾಗ ಇಟ್ ವಾಸ್ ಆಬ್ವಿಯಸ್ಲಿ ನರ್ವಸ್. ಬಟ್ ಅದು ಆಗ್ತಾ ಆಗ್ತಾ ವೆನ್ ಯು ಕೀಪ್ ಆನ್ ಬೌಲಿಂಗ್ ಅಥವಾ ಕೀಪ್ ಆನ್ ಬ್ಯಾಟಿಂಗ್, ಅದು ಬರೋ ಖುಷಿ ಒಂಥರ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ, ತುಂಬ ಪ್ರೌಡಾಗಿರುತ್ತೆ. ಸೊ ಆವಾಗಿಂದ ಖುಷಿ ಆಗುತ್ತೆ.
Okay. As a sports person, fitness is very important. So what are your fitness techniques of? ಏನಾದರೂ ಲೈಕ್ ನಾವು ಸ್ಕಿಲ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ಫಿಟ್ನೆಸ್ಸು. ಸೊ ಸ್ಕಿಲ್ಸ್ಗಿಂತ ಇಂಪಾರ್ಟೆಂಟಾಗಿ ಫಿಟ್ನೆಸ್ನ ಎವ್ರಿ ಡೇ ಮಾಡ್ತಿರ್ಬೇಕು. ಸ್ಟ್ರೆಂತ್ನಿಂಗು, ಕಂಡೀಷ್ನಿಂಗ್, ಮೊಬಿಲಿಟಿ ಎಲ್ಲ. ಸೊ ಅದು ಕನ್ಸಿಸ್ಟೆಂಟಾಗಿ ಇಟ್ಕೊಂಡ್ರೆ ನಾವು ನಮ್ಮ ಸ್ಕಿಲ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಓಕೆ, ಯು ಲುಕ್ ಸೋ ಕಾನ್ಫಿಡೆಂಟ್. ಯಾವಾಗಲೂ ನೀವು ಈ ಥರ ಟೂರ್ನಿಮೆಂಟ್ ಹಾಗೆ ಗ್ರೌಂಡಲ್ಲಿ ಇರೋದ್ರಿಂದ ಎಜುಕೇಷನ್ನ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಸೊ ನಾನು ಚಿಕ್ಕವಳಿಂದನೇ ಚೆನ್ನಾಗಿ ಓದ್ಕೊಂಡು ಬಂದಿದ್ದೆ. ಕ್ರಿಕೆಟ್ ಶುರು ಮಾಡಿದಾಗಿಂದ ಅಂದರೆ ಟೂರ್ನಮೆಂಟ್ಸಿಂದ ಸ್ಕೂಲಲ್ಲಿ ತುಂಬ ಲೀವ್ಸ್ಗಳು ತೊಗೋಬೇಕಾಗಿತ್ತು. ಬಟ್ ನಮ್ಮ ಸ್ಕೂಲ್ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಲೀವ್ಸ್ಗೂ ಗ್ರ್ಯಾಂಟ್ ಮಾಡ್ತಾರೆ. ಮತ್ತು ನಮ್ಮ ಫ್ರೆಂಡ್ಸು ಕ್ಲಾಸಲ್ಲಿ ಎಲ್ಲ ನೋಟ್ಸು ಮತ್ತು ಎಲ್ಲದು ಕ್ಯಾಚಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಅಂದರೆ ಮಾಡಲೇಬೇಕು ಮತ್ತು ಚೆನ್ನಾಗಿ ಮಾಡ್ತೀವಿ. ಓಕೆ, ಗ್ರೇಟ್. ಹಾಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಹೇಗಿದೆ? ನಮ್ಮ ಫ್ಯಾಮಿಲಿ ಪೂರ್ತಿ ನಮಗೆ ಸ್ಪೋರ್ಟ್ಸ್ ಆಡೋಕ್ಕೆ ಅಥವಾ ಮೈ ಮಾಮ್ ಆಲ್ಸೋ ಶೀಸ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡೇನೆ. ಸೊ ಅದಕ್ಕೆ ತುಂಬ ಸಪೋರ್ಟ್ ಇದ್ರೇ ನಮಗೆ ಮುಂದೆ ಬೆಳೆಯೋಕ್ಕೆ ಆಗೋದು. ಸೊ ಅದು ನನಗೆ ಸಿಗ್ತಿದೆ ಅಂತ ಖುಷಿ ಇದೆ. ಓಕೆ, ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರಾ? ಎವ್ರಿ ಡೇ ಪ್ರಾಕ್ಟೀಸ್ಗೆ ಹೋಗ್ತೀನಿ. ಒಂದಿನೂ ಪ್ರಾಕ್ಟೀಸ್ ಮಿಸ್ ಆದರೆ ಇಲ್ ಬಿ ಅ ವೆರಿ ವ್ಯಾಲಿಡ್ ರೀಸನ್. ಸುಮ್ಮನೆ ಪ್ರಾಕ್ಟೀಸ್ಗೆ ಹೋಗಬಾರ್ದು ಅಥವಾ ಒಂದು ಲೇಸಿನೆಸ್ ಥರ ಇಲ್ಲ, ಇದ್ರೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕಮಿಟ್ಮೆಂಟ್ ಇದೆ. ಓಕೆ, ಗ್ರೇಟ್. ಇನ್ನು ನೆಕ್ಸ್ಟ್ 10 yearsಲ್ಲಿ ನಾವು ನಿಮ್ಮನ್ನ ಎಲ್ಲಿ ನೋಡ್ಬೋದು? NCA ಇಂಡಿಯಾಗೆ ಆಡಬೇಕು ಅಂತ ಅನ್ಕೋತಿದ್ದೀನಿ. ಸೊ ನೋಡ್ಬೋದು ನೀವು. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು. ಆಲ್ ದ ವೆರಿ ಥ್ಯಾಂಕ್ ಯು ಬೆಸ್ಟ್. ಸೊ ಮಚ್. ನೀವು ಯಾವ ಥರ ಸ್ಟೇಟ್ ಲೆವೆಲ್ಗೆ ಆಡಿದ್ದೀರಾ? ಇಲ್ಲ. ಓಕೆ, ಸ್ಟೇಟ್ ಲೆವೆಲ್ಗೆ ಆಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ? ಓಕೆ, ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ಸ್ ಇದೆ? ದಿನ ನಂದೇನು ಸ್ಕಿಲ್ಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಿನ ಬೌಲಿಂಗ್ ಅಂದರೆ ಇನ್ನೊಂದು ದಿನ ಬ್ಯಾಟಿಂಗು, ಇನ್ನೊಂದು ದಿನ ಫೀಲ್ಡಿಂಗು, ಒಂದೊಂದು ದಿನ ಒಂದೊಂದು ಮೇಲೆ ಫಿಟ್ನೆಸ್ಸು, ಹಂಗೆ. ಓಕೆ, ನಿಮ್ಮ ಫೇವ್ರೆಟ್ ಬೌಲಿಂಗಾ ಬ್ಯಾಟಿಂಗಾ? ಬೌಲಿಂಗ್. ಓಕೆ, ಈಗ ಸ್ಟೇಟ್ ಟೀಮ್ಗೆ ಸೆಲೆಕ್ಷನ್ ಅಂತ ಬಂದಾಗ ನೀವು ಹೋಗಿ ಟ್ರಯಲ್ ಕೊಟ್ಟಾಗ ಹೇಗಿತ್ತು ಆ ಒಂದು ಫೀಲಿಂಗ್? ಫಸ್ಟ್ ನಾನು ಹೋಗಿದ್ದು Under 15. ಒಂದು ಸ್ವಲ್ಪ ನರ್ವಸ್ ಇತ್ತು ಆಗ. ಸೊ ಆಗ Under 15 ಝೋನ್ಸ್ ಆಡಿದೆ, ಓಕೆ, ಪ್ರೊವಲ್ಸ್ ಆಡಿದೆ. ಆದರೆ ಸ್ಟೇಟ್ ಸೆಲೆಕ್ಟ್ ಆಗಲಿಲ್ಲ, ಅದೊಂದು ಡಿಸಪಾಯಿಂಟ್. ಈಗ Under 19 2 years ಇದೆ. ಈ ವರ್ಷ ಸ್ಟೇಟ್ ಆಡಬೇಕು ಅಂತ ಫುಲ್ ಎಫರ್ಟ್ ಮಾಡ್ತಿದ್ದೀನಿ. ಓಕೆ, ಈ ಸತಿ ಆಡಬೇಕು ಅಂತ. ಓಕೆ, ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೀವು ಕೂಡ ಸ್ಟೇಟ್ ಟೀಮಲ್ಲಿ ಆಡೋ ಥರ ಆಗಲಿ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಸ್ಕೂಲೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದೇ ನಾವು ಪ್ರಿನ್ಸಿಪಲ್ ಮ್ಯಾಮ್ಗೆ ಹೇಳಿದ್ದೀವಿ, ಪರ್ಮಿಷನ್ ತಗೊಳ್ದಿದ್ದೀವಿ, ಅದಕ್ಕೆ ಬರ್ಬೋದು. ಇವತ್ತು ಪೇರೆಂಟ್ಸ್ ಯಾರಾದರೂ ಬಂದಿದ್ದಾರಾ ನಿಮ್ಮ ಜೊತೆ? ಹಾಂ, ಬಂದಿದ್ದಾರೆ. ಯಾವಾಗಲೂ ಬರ್ತಿರ್ತಾರಾ? ಹಾಂ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತಾರಾ? ಓಕೆ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಾವು ಸಾಕಷ್ಟು ಜನ ಪ್ಲೇಯರ್ಸ್ನ ಮಾತಾಡಿಸ್ದು ಆ್ಯಂಡ್ ಅವ್ರ ಹತ್ರ ನಾನು ತಿಳ್ಕೊಂಡಷ್ಟು ತುಂಬ ಇದೆ. ಹೋಪ್ಫುಲಿ ನಾನಂತೂ ನಿಮ್ಮ ಡೇನ ವೇಸ್ಟ್ ಮಾಡಿಲ್ಲ. ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಗೋಸ್ಕರ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.